Bharat Cooperative Bank Mumbai Limited presents Daiichi World Swarasagara, co-sponsored by Abhrana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ಸಂಚಿಕೆಯಲ್ಲಿ ದೈಜಿ ವರ್ಲ್ಡ್ ಸ್ವರಸಾಗರದ ಅರ್ಪಣಾ ಸ್ವರಸಾಗರ ಸುತ್ತು ನಡೆಯಲಿಕ್ಕಿದೆ. ಈ ಒಂದು ನಮ್ಮ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರು ಗಾಯಕರು ಆದ ಯಶವಂತ್ ಎಂಜಿ ಸರ್. ಯಶವಂತ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಸ್ಪರ್ಧೆಯಲ್ಲಿ ನಮ್ಮೊಡನೆ ಇದ್ದಾರೆ ಖ್ಯಾತ ಗಾಯಕರು, ಉತ್ತಮವಾದ ಸಂಗೀತ ಜ್ಞಾನ ಇರುವಂತಹ ಪರಿಣಿತಿ ಇರುವಂತಹ ರೆವರೆಂಡ್ ಫಾದರ್ ಸುನಿಲ್ ಡಿಸಿಲ್ವಾ ನಮ್ಮೊಡನಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಫಾದರ್, ವೆಲ್ಕಮ್. ಇಂದಿನ ಈ ಸಂಚಿಕೆಯ ಪ್ರಥಮ ಸ್ಪರ್ಧಾಳು ನಮ್ಮೊಡನೆ ಇದ್ದಾರೆ ಸಂತೋಷ್ ಕೆ ರವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಸಂತೋಷ್ ರವರೇ, ನಿಮಗೆ ತಿಳಿದಿರುವಂತೆ ಇದು ದೈಜಿ ವರ್ಲ್ಡ್ನ ಅರ್ಪಣಾ ಸ್ವರಸಾಗರ ಸುತ್ತು. ಹಾಡನ್ನು ಯಾರಿಗಾದರೂ ನೀವು ಡೆಡಿಕೇಟ್ ಮಾಡಬೇಕು. ಇಂದಿನ ನಿಮ್ಮ ಹಾಡನ್ನು ಯಾರಿಗೆ ನೀವು ಡೆಡಿಕೇಟ್ ಮಾಡ್ತೀರಿ? ನಾನು ಆ್ಯಕ್ಚುಲಿ ನನ್ನ ಅಮ್ಮನಿಗೆ ಕೇಳಿದೆ. ಅವರು ಅಂದರೆ ತಂದಿರೋ ಸಹ ಮನೇಲಿದ್ದಾರೆ. ಸೊ ನಿನ್ನ ಮಿಸ್ಸಸ್ಸಿಗೆ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೀಗ ನನ್ನ ಹೆಂಡತಿಗೋಸ್ಕರ ನಾನು ಹಾಡನ್ನು ಡೆಡಿಕೇಟ್ ಮಾಡ್ತಿದ್ದೆ. ನಿಮ್ಮ ಪತ್ನಿಗೋಸ್ಕರ ಹಾಡನ್ನು ಡೆಡಿಕೇಟ್ ಮಾಡ್ತೀರಿ. ನಿಮ್ಮ ಪತ್ನಿ ಹೆಸರೇನು? ಶಾಂತಲಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶಾಂತಲಾ ಮೇಡಮ್, ನಿಮಗೆ ದೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ನಿಮ್ಮ ಪತ್ನಿ ಶಾಂತಲರಿಗಾಗಿ ನೀವು ಯಾವ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ? ನೀ ಇರಲು ಜೊತೆಯಲ್ಲಿ ಹಾಡನ್ನು. ನೀ ಇರಲು ಜೊತೆಯಲ್ಲಿ ಒಂದು ಉತ್ತಮವಾದ ಹಾಡನ್ನು ತಮ್ಮ ಪತ್ನಿಗೆ ಡೆಡಿಕೇಟ್ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದಾರೆ ಸಂತೋಷ್ ರವರು. ಹಾಡನ್ನು ಬಹಳ ಚೆನ್ನಾಗಿ ಹಾಡ್ತೀರಿ ಅನ್ನೋ ಖಂಡಿತ ಭರವಸೆ ಇದೆ. ಯಾಕಂದರೆ ಹಿಂದಿನ ಸುತ್ತಿನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೇನೆ. ಬಹಳ ಚೆನ್ನಾಗಿ ಹಾಡಿ. ಶುಭವಾಗಲಿ. ಥ್ಯಾಂಕ್ ಯು. ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನಿ ಕರೆದರೆ ನಗುತ್ತನಿ ಕರೆದರೆ ಮನದೆ ಸಂತೋಷ ಹಾಡಾದಂತೆ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಆ ಆ ಆ ಈ ನೀಲಿ ಕಣ್ಣ ಬೆಳಕಲಿ ಮನೆಯೆಲ್ಲ ಎಂದು ಬೆಳಗಲಿ, ನೀ ತಂದ ಪ್ರೀತಿಲತೆಯಲಿ ನಗುವೆಂಬ ಹೂವು ಅರಳಲಿ, ಅಗಲಿ ನಿನ್ನನು ಬಾಳಲಾರೆನು, ಅಗಲಿ ನಿನ್ನನು ಬಾಳಲಾರೆನು, ಜೀವ ಒಡಲಿಂದ ದೂರಾದಂತೆ. ಆ
ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತನಿ ಕರೆದರೆ ನಗುತ್ತನಿ ಕರೆದರೆ ಮನದೆ ಸಂತೋಷ ಹಾಡಾದಂತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಬಾಳೆಲ್ಲ ಹಸಿರಾದಂತೆ ಬಾಳೆಲ್ಲ ಹಸಿರಾದಂತೆ. ಧನ್ಯವಾದಗಳು. ಸಂತೋಷರವರೇ, ಬಹಳ ಸುಂದರವಾದ ಹಾಡನ್ನು ನಿಮ್ಮ ಪತ್ನಿಗಾಗಿ ಅರ್ಪಣೆ ಮಾಡಿದ್ರಿ. ಬಹಳ ಸುಂದರವಾಗಿ ಹಾಡಿದ್ರಿ. ಬಹುಶಃ ಅವರಿಗೂ ಬಹಳ ಸಂತೋಷವಾಯ್ತು ಅಂತ ಕಾಣ್ತದೆ. ಅವರು ಕೂಡ ಹಾಡನ್ನು ಗುಣಗ್ತಾ ಇದ್ರು. ದಯವಿಟ್ಟು ಮೇಡಮ್ ನೀವು ಕೂಡ ವೇದಿಕೆಗೆ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ನಮ್ಮ ಅರ್ಪಣಾ ಸ್ವರಸಾಗರ ಸುತ್ತಿನ ಹಿಂದಿನ ಎಷ್ಟು ಸಂಚಿಕೆ ನೋಡಿದರೆ ತಂದೆಗೆ, ತಾಯಿಗೆ, ಸ್ನೇಹಿತರಿಗೆ, ಅಣ್ಣನಿಗೆ, ತಂಗಿಗೆ ಎಲ್ಲ ಹಾಡನ್ನು ಡೆಡಿಕೇಟ್ ಮಾಡಿದವರಿದ್ದಾರೆ. ಆದರೆ ಪತ್ನಿಗೆ ಡೆಡಿಕೇಟ್ ಮಾಡಿದ ಪ್ರಥಮ ವ್ಯಕ್ತಿ ನಮ್ಮ ಸಂತೋಷರವರು. ನಿಮಗೆ ಏನು ಅನ್ನಿಸ್ತಾ ಇದೆ? ನನಗೆ ಖುಷಿ ಆಯಿತು. ಅವರು ಚೆನ್ನಾಗಿ ಹಾಡಿದ್ದಾರೆ. ಅವರ ನಾನು ಹೇಳಿದ್ದು ಫಸ್ಟ್ ನೀವು ತಾಯಿಗೆ ಕೇಳಿ, ತಾಯಿ ಹೋಗಿ ಕೇಳಿದರೆ ಆ ತಾಯಿಗೆ ತೆಕ್ಕೊಂಡು ಹೋಗಿ. ಮತ್ತು ತಾಯಿ ಅಂದರೆ ನನ್ನ ಫಾದರ್ ಇನ್ ಲಾ ಏಜ್ ಆಗಿದ್ದಾರೆ, ಹಾಗೆ ಮನೆಯಲ್ಲಿ ಅವರ ಒಟ್ಟಿಗಿದ್ದಾರೆ. ಅದಕ್ಕೆ ನಾನು ಬಂದೆ. ನಿಮ್ಮ ಈ ಕುಟುಂಬದ ಪ್ರೀತಿ ಬಗ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಹಾಡನ್ನು ನಿಮ್ಮ ಪತ್ನಿಗೆ ನೀವು ಡೆಡಿಕೇಟ್ ಮಾಡಿದ್ರಿ. ನಿಮಗೆ ಏನು ಅನ್ನಿಸ್ತಾ ಇದೆ? ನನಗೆ ತುಂಬ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ಈ ಹಾಡು ನನಗೆ ತುಂಬ ಇಷ್ಟ ಆಯಿತು. ಪತ್ನಿಗೋಸ್ಕರ ಹಾಡಬೇಕಾದ್ರೆ ನನಗೆ ಇದಕ್ಕಿಂತ ಬೆಟರ್ ಹಾಡು ನನಗೆ ಸಿಲೆಕ್ಟ್ ಆಗಲಿ. ಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಏನೇನು ಚರಣಗಳಿವೆ, ಅದು ಸಾಹಿತ್ಯ ಇದೆ, ಅದು ನನ್ನ ಹೆಂಡತಿಗೆ ನಿಜವಾಗ್ಲೂ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಇಷ್ಟ. ಬಹುಶಃ ಬಹಳ ಅಪರೂಪವಾದ ನಿಮ್ಮದು ಜೋಡಿ. ನಿಮ್ಮ ಪ್ರೀತಿ ಅನ್ಯೋನ್ಯತೆ ನೋಡಿದರೆ ಎದೆ ತುಂಬಿ ಬರ್ತಾ ಇದೆ. ನಮ್ಮ ತೀರ್ಪುಗಾರಿಗೆ ಬಹುಶಃ ಬಹಳ ಸಂತೋಷ ಆಗಿರ್ಬೋದು. ಈಗ ನಮ್ಮ ಮಹಾಗುರುಗಳಾದ ಯಶವಂತ್ MG ಸರ್ ಏನು ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ನಮ್ಮ ಸಂತೋಷ್ ಅವರು ನೀವು ಕುಳಿತ ಮೇಲೆ ಅವರ ಹಾಡುಗಾರಿಕೆಯ ಮುಖದಲ್ಲಿ ಕಾಣತಕ್ಕಂತಹ ಏನು ಅವರ ಎಕ್ಸ್ಪ್ರೆಷನ್ ಏನಿದೆ ಅದು ಫುಲ್ ಚೇಂಜ್ ಆಗ್ಬಿಡ್ತು ಮೇಡಮ್. ಹಾಡ್ತಾ ಹಾಡ್ತಾ ಮುಂದೆ ಹೋಗ್ಲಿಕ್ಕೆ ಹೋಗ್ತಾ ಇದ್ರು. ಹೌದೌದು, ನಾವು ಅದು ಗಮನಿಸ್ತಾ ಇದೀವಿ ಸರ್. ಬಹಳ ಖುಷಿ ಆಯ್ತು ಮೇಡಮ್. ಯಾಕೆಂದ್ರೆ ಒಬ್ರು ಅತ್ಯುತ್ತಮ ಗಾಯಕರು ಓರ್ವರಲ್ಲಿ ನಮ್ಮ ಪ್ರೀತಿಯ ಸಂತೋಷ್ ಕೂಡ ಒಬ್ರು. ಯಾಕೆಂದ್ರೆ ಪ್ರಿವಿಯಸ್ ರೌಂಡ್ ಅಲ್ಲಿ ಎಲ್ಲ ನೋಡ್ತಾ ಬರ್ತಾ ಇದೆ, ಒಂದು ಒಳ್ಳೆ ಅಭಿರುಚಿ ಇರತಕ್ಕಂತಹ, ಸಾಹಿತ್ಯದ ಮೇಲೆ ವಿಶೇಷ ಅಪಾರ ಗೌರವ ಇರತಕ್ಕಂತ ಒಬ್ಬ ಹೆಮ್ಮೆ ಗಾಯಕ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಜೊತೆಗೆ ಇವತ್ತು ಅರ್ಪಣಾ ರೌಂಡ್ ಅಲ್ಲಿ ಅವ್ರು ಮಾತ್ರ ಅರ್ಪಣೆ ಮಾಡಿದಲ್ಲ, ನೀವು ಕೂಡ ಅರ್ಪಣೆ ಮಾಡಿದಿರಿ. ನಿಜವಾಗ್ಲೂ ಅವರ ತಾಯಿ ಬರಬೇಕಾಗಿತ್ತು, ಆದರೆ ಮೊದಲು ಅವರ ಆಶೀರ್ವಾದ ತೆಗೆದುಕೊಳ್ಳಿ, ಅವ್ರು ಹೇಳಿದ್ರೆ ಮಾತ್ರ ಹೋಗುವ ಅಂತ ಹೇಳಿದ್ರಲ್ವಾ, ಅದು ದೊಡ್ಡ ಅರ್ಪಣೆ. ಅದು ಜೀವನದ ಮೌಲ್ಯ ಅಂತಂದ್ರೆ ಅದನ್ನೇ ಹೇಳೋದು ನಾವು. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಅವಕಾಶ ಎಲ್ಲಿ ಸಿಕ್ಕಿತೋ ಅಲ್ಲಿ ನಾವು ಏನು ಆಧುನಿಕ ಜಗತ್ತು ಅದೇ ಸರ್ವಸ್ವ ಅಂತ ಎಣಿಸ್ತೇವೆ. ಅದಲ್ಲ, ನಮ್ಮ ಮೂಲ ಪರಂಪರೆ ಏನಿದೆ ಅದನ್ನು ಉಳಿಸುದು ಮತ್ತೆ ಬೆಳೆಸುದು, ಜೊತೆಗೆ ಹಿರಿಯವರಿಗೆ ಗೌರವ ಕೊಡೋದಿದೆಯಲ್ಲ, ಅದೇ ಜೀವನ. ಅದಕ್ಕಿಂತ ದೊಡ್ಡದು ಬೇರೆ ಇನ್ನು ಯಾವುದಿಲ್ಲ. ಹಾಗಾಗಿ ನಿಮ್ಮ ಈರ್ವರ ಜೋಡಿ ಬಹಳಷ್ಟು ಖುಷಿ ಕೊಟ್ಟಿತು. ಇನ್ನು ಸಂತೋಷ್ ಅವರ ಹಾಡುಗಾರಿಕೆ ಬಗ್ಗೆ ನಾವು ಹೇಳಿದಾಗೆ ಒಬ್ರು ತುಂಬಾ ಚೆನ್ನಾಗಿ ಹಾಡುವಂತಹ ಒಬ್ಬ ಒಳ್ಳೆಯ ಗಾಯಕ. ಇವತ್ತು ಕೂಡ ಅಷ್ಟೇ SPB ಸರ್ ಅವರ ಸೂಪರ್ ಹಿಟ್ ಗೀತೆಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ಈ ಒಂದು ಗೀತೆ ಕೂಡ ಬರ್ತದೆ, ಅದನ್ನ ಹಾಡಿದಿರಿ. ಬಹಳಷ್ಟು ಖುಷಿ ಆಯ್ತು ಸಂತೋಷ್ ಅವರೇ. ಇದೇ ರೀತಿಯಾಗಿ ನಿಮ್ಮ ಸಂಗೀತದ ಪಯಣ ಮುಂದುವರಿಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು ಯಶವಂತ್ ಸರ್. ಇದೀಗ ಫಾದರ್ ಸುನಿಲ್ ಡಿ ಸಿಲ್ವಾ. ಶಾಂತಲಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಸಂತೋಷರವರ ಆಯ್ಕೆ ಮತ್ತು ಇವತ್ತು ನೀವು ಇಲ್ಲಿ ಜೊತೆಯಲ್ಲಿ ಇರಲು ಭಾರಿ ಒಂದು ಅದು ಜೊತೆಯಾಗಿ ಹೋಯ್ತು. ಅದೇ ಅವರ ಹಾಡು ನೀ ಇರಲು ಜೊತೆಯಲ್ಲಿ ಅಂತ ನಿಮ್ಮನ್ನು ಜೊತೆಯಲ್ಲಿ ಇಟ್ಕೊಂಡೇ ಇದೇ ಹಾಡು ಹಾಡಿತ್ತು ನೋಡಿ. ಅದು ಅತಿ ಅದ್ಭುತವಾಗಿ ಮೂಡಿ ಬಂತು. ಸಂತೋಷ್ ಸರ್, ಇದು ಯಾವ ಫಿಲ್ಮ್ ಇದ್ದಂತ ಗೊತ್ತುಂಟಾ? ಇದು ಗುಣ ನೋಡಿ ಹೆಣ್ಣು ಕೊಡು. ಆಹಾ, ಅದು ಬೇಕಿತ್ತು. ನೀವು ಗುಣ ನೋಡಿದ್ರಿ, ದೇವರು ನಿಮಗೆ ಹೆಣ್ಣು ಕೊಟ್ರು. ಹಾಗೂ ನಿಮ್ಮ ಜೀವನ, ನಿಮ್ಮ ಸತಿಪತಿ ಆಗಮನ ಭಾರಿ ಸಂತೋಷ ನೀಡಿತ್ತು ನಮ್ಗೆ. ಹಾಡನ್ನು ಹಾಡುವಾಗ ನೀ ಇರಲು ಜೊತೆಯಲ್ಲಿ ಅಂತ ನೀವು ಅದು
ಒಂದು ಮಂದಹಾಸ ಬೀರಿ ಹಾಡಿದ್ರಿ ಅಲ್ಲ, ಅದು ತುಂಬಾ ಒಳ್ಳೇದಾಯ್ತು. ಲವಲವಿಕೆಯಿಂದ ನೀವು ಹಾಡಿದ್ರಿ. ಕಂಠ ಅತ್ಯುತ್ತಮ ಕಂಠ ನಿಮ್ಮದು. ಸಾದರಪಡಿಸುವ ರೀತಿ ಸಹ ಭಾರಿ ಒಂದು ಪ್ರಬುದ್ಧತೆ ಅದರಲ್ಲಿದೆ. ಧನ್ಯವಾದ. ನಿಮ್ಮ ಜೀವನವೂ ಒಳ್ಳೇದಾಗ್ಲಿ, ನೀವು ಜೊತೆಯಲ್ಲೇ ಇರಿ ಅಂತ ಹಾರೈಸ್ತಾ ನಿಮಗೆ ನಿಮ್ಮ ಸಂಗೀತ ಪಯಣಕ್ಕೆ ಒಳ್ಳೆಯದನ್ನು ಆಶಿಸ್ತೇನೆ ಸರ್. ಧನ್ಯವಾದಗಳು. ಧನ್ಯವಾದಗಳು ಫಾದರ್. ಇಬ್ಬರು ತೀರ್ಪುಗಾರರು ಬಹಳ ಉತ್ತಮವಾದ ಒಂದು ಅನಿಸಿಕೆಯನ್ನು ಹೇಳಿದರು. ನಿಮಗೂ ಸಂತೋಷ ಆಯ್ತು ಅಂತ ಅನಿಸ್ಕೊಂಡಿದ್ದಾರೆ. ಶಾಂತಲಾ ಮೇಡಮ್, ನಿಮಗೂ ಸಂತೋಷ ಆಗಿರ್ಬೋದು. ನೀವು ಅವ್ರು ಹಾಡುವಾಗ ಗುಣಗ್ತಾ ಇದ್ರಿ. ಒಂದೆರಡು ಸಾಲ ಹಾಡ್ಬೋದಾ ನಮಗಾಗಿ? ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಬೆಳಗಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನಿ ಕರೆದರೆ ನಗುತ್ತನಿ ಕರೆದರೆ ಮನವೇ ಸಂತೋಷ ಹಾಡಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಬೆಳಗಾದಂತೆ, ಬಾಳೆಲ್ಲ ಹಸಿರಾದಂತೆ. ಬಹಳ ಸುಂದರವಾಗಿ ಹಾಡಿದ್ರಿ ಶಾಂತಲಾ ಮೇಡಮ್ ರವರೇ. ನೀವಿಬ್ರು ಕೂಡ ಸಂಗೀತದಲ್ಲಿ ಬಹಳ ಆಸಕ್ತಿ ಹೊಂದಿದ್ದೀರಿ. ಬಹಳ ಸಂತೋಷವಾಯಿತು. ಸಂತೋಷರವರೇ, ನಿಮ್ಮ ಗಾಯನ ಉನ್ನತ ಮಟ್ಟದಲ್ಲಿದ್ದು ಹೀಗೆ ಜೊತೆಯಾಗಿ ಹಾಡ್ತಾ ಇರಿ. ಹಾಗೆ ಇವತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಶಾಂತಲಾರವರೇ, ನಮಗೆ ಬಹಳ ಸಂತೋಷವಾಯಿತು. ನಿಮಗೆ ಒಂದು ನಮ್ಮ ದೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ನೀಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಮ್ಮ ದೈಜಿ ವರ್ಲ್ಡ್ ವಾಹಿನಿಯ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ರವರು ಈ ಒಂದು ಕಿರು ಕಾಣಿಕೆಯನ್ನು ನಿಮಗೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಳ್ಳೆಯ ದಾಂಪತ್ಯ ನಿಮ್ಮದು. ನಿಮ್ಮ ಮುಂದಿನ ಭವಿಷ್ಯ ಹಸನಾಗಲಿ, ಸಂಗೀತ ಪಯಣದಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ. ನಮಸ್ಕಾರ. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಮಧುರ ಕಂಠದ ಗಾಯಕಿ ಭವ್ಯಶ್ರೀ ಬಾರ್ಕೂರು. ಭವ್ಯಶ್ರೀ ಅವರೇ, ದಯವಿಟ್ಟು ಬನ್ನಿ. ಭವ್ಯಶ್ರೀ ಅವರೇ, ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಮಧುರ ಕಂಠದಿಂದ ನೀವು ನಮ್ಮ ತೀರ್ಪುಗಾರರ ಮನ ಗೆದ್ದಿದ್ದೀರಿ, ವೀಕ್ಷಕರ ಮನ ಗೆದ್ದಿದ್ದೀರಿ. ಇಲ್ಲಿವರೆಗೆ ಬಂದಿದ್ದೀರಿ, ನಿಮಗೇನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಇವತ್ತಿನ ಸುತ್ತು ಅರ್ಪಣಾ ಸ್ವರಸಾಗರ ಸುತ್ತು. ನಿಮ್ಗೆ ಗೊತ್ತಿದೆ, ಯಾರಿಗಾದರೂ ಒಂದು ಹಾಡನ್ನು ಡೆಡಿಕೇಟ್ ಮಾಡಬೇಕು. ಇವತ್ತಿನ ಹಾಡನ್ನು ನೀವು ಯಾರಿಗೆ ಡೆಡಿಕೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ಹಾಡು ನನ್ನ ಅಮ್ಮನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ನಿಮ್ಮ ತಾಯಿಗೆ ಹಾಡನ್ನು ಡೆಡಿಕೇಟ್ ಮಾಡ್ತೀರಿ. ಅವರ ಹೆಸರು ರುಕ್ಮಿಣಿ. ರುಕ್ಮಿಣಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರುಕ್ಮಿಣಿ ಮೇಡಮ್, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ತಾಯಿಗಾಗಿ ನೀವು ಯಾವ ಹಾಡನ್ನು ಹಾಡ್ತೀರಿ? ನನ್ನದೇ ಕೋಗಿಲೆ. ನನ್ನದೇ ಕೋಗಿಲೆ ಎಂಬ ಒಂದು ಮಧುರವಾದ ಹಾಡನ್ನು ಭವ್ಯಶ್ರೀ ಬಾರ್ಕೂರು ಇದೀಗ ನಮಗಾಗಿ ಹಾಡ್ತಾ ಇದ್ದಾರೆ. ನಿಮಗೆ ಶುಭವಾಗಲಿ. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಏನು ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು. ಏಕೋ ಏನು ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು. ಕಾಣುತ್ತ ನಿನ್ನನು ಬಾಳಿನ ನಾನಿಂದು ತಾಳೆನು ವಿರಹದ ನೋವನ್ನು. ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಭವ್ಯಶ್ರೀ ಅವರೇ, ಬಹಳ ಸುಂದರವಾದ ಹಾಡನ್ನು ತನ್ಮಯತೆಯಿಂದ ಬಹಳ ಸುಂದರವಾಗಿ ಹಾಡಿದ್ರಿ. ಬಹಳ ಇಷ್ಟ ಆಯಿತು. ನಿಮ್ಮ ತಾಯಿ ಕೂಡ ನಮ್ಮೊಡನಿದ್ದಾರೆ. ದಯವಿಟ್ಟು ಬನ್ನಿ ಮೇಡಮ್. ರುಕ್ಮಿಣಿ ಮೇಡಮ್, ನಮಸ್ಕಾರ. ನಮಸ್ತೆ ಸರ್.
ಇವತ್ತು ನಿಮ್ಮ ಮಗಳು ಬಹಳ ಚೆಂದಾಗಿ ಹಾಡಿದ್ದಾಳೆ, ಹೌದು ಸರ್. ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಯ್ತು ಸರ್, ಇದೊಂದು ದೊಡ್ಡ ವೇದಿಕೆ. ಈಗ ಇವತ್ತು ಈ ಒಂದು ಸುತ್ತಿನಲ್ಲಿ ಹಾಡನ್ನು ಯಾರಿಗಾದ್ರೂ ಅರ್ಪಣೆ ಮಾಡಬೇಕು, ನಿಮ್ಮ ಮಗಳು ಹಾಡನ್ನು ನಿಮಗೆ ಅರ್ಪಣೆ ಮಾಡ್ತಾಳೆ ಅಂದಾಗ ನಿಮಗೆ ಏನು ಅನ್ನಿಸ್ತು? ನಂಗಂದ್ರೆ ಈ ಹಾಡು ತುಂಬ ಇಷ್ಟ ಸರ್, ಮತ್ತೆ ಅವಳದು ಖುಷಿ ಆಯ್ತು. ಆಡಿಷನ್ ಸ್ಟಾರ್ಟಿಂಗ್ ಇಂದನೂ ನನ್ನ ಎದಕ್ಕೆ ಹೋಗಿಲೆ ಹಾಡು, ನನ್ನ ಎದಕ್ಕೆ ಹೋಗಿಲೆ ಹಾಡು ಅಂತಿದ್ರು. ಸೊ ಈ ರೌಂಡ್ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವರಿಗೆ ಅರ್ಪಣೆ ಮಾಡ್ಲಿಕ್ಕೆ ಇದು ಒಳ್ಳೆಯ ಒಂದು ಇದು ಸುತ್ತಂತ ನಿಮ್ಗೆ ಅನಿಸ್ತು. ಭವ್ಯಶ್ರೀ ಅವರೇ, ನೀವು ಸಣ್ಣದಿಂದ ಹಾಡ್ತಿದ್ರ ಅಥವಾ ನೀವು ಹಾಡಲು ಪ್ರಾರಂಭಿಸಿದ್ದು ಹೇಗೆ? ಮನೆಯಲ್ಲಿ ನಿಮಗೆ ಸಪೋರ್ಟ್ ಹೇಗೆ? ಇದ್ರ ಬಗ್ಗೆ ಸ್ವಲ್ಪ ಹೇಳಿ. 2005 ಇಂದ ಅಮ್ಮ ಕ್ಲಾಸಿಗೆ ಹೋಗ್ತಿದ್ರು, ಅವ್ರ ಜೊತೆನೇ ಹೋಗಿ ಕ್ಲಾಸಲ್ಲಿ ಕೂತ್ಕೊಳ್ತಿದ್ದೆ. ಸೊ ಹಾಗೆ ಅವ್ರ ಜೊತೆನೆ ಕಲ್ತ್ಕೊಂಡು. ಹಾಗಾದ್ರೆ ನಿಮ್ಮ ಅಮ್ಮ ಕೂಡ ಹಾಡ್ತಾರೆ? ಹೌದು. ನೀವು ಕೂಡ ಹಾಡ್ತೀರಲ್ವಾ? ಹಾಡ್ತೇನೆ ಸರ್, ಅಂದ್ರೆ ಭಜನೆಯಲ್ಲೇ ನಾವು ಮತ್ತೆ ಹಿಂಗೆ ಮನೇಲೆ. ನೋಡಿ, ನೀವು ಹಾಡ್ಲಿಕ್ಕೆ ಹೋಗಿ ನಿಮ್ಮ ಮಗಳು ಕೂಡ ನಿಮ್ಮೊಟ್ಟಿಗೆ ಬಂದ್ಲು, ಅವಳು ಕೂಡ ಒಬ್ಬ ಒಳ್ಳೆ ಹಾಡುಗಾರ್ತಿ ಆದ್ಲು. ಇಷ್ಟೊಂದು ಪೈಪೋಟಿ ಇರೋ ಸ್ಪರ್ಧೆಯಲ್ಲಿ ಈ ಹಂತಕ್ಕೆ ಬಂದು ತಲುಪಿದ್ದಾಳೆ. ಅವಳ ಹಾಡು ನಮಗೆಲ್ಲ ಇಷ್ಟ ಆಯಿತು. ನಮ್ಮ ತೀರ್ಪುಗಾರರು ನಮ್ಮೊಡನಿದ್ದಾರೆ. ಮೊದಲಿಗೆ ಫಾದರ್ ಸುನಿಲ್ ಡಿ ಸಿಲ್ವಾ ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭವ್ಯಶ್ರೀ ಮೇಡಮ್ ಮತ್ತು ರುಕ್ಮಿಣಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಮಗಳು ಮತ್ತು ತಾಯಿಯನ್ನು ನೋಡಿ ಬಹಳ ಸಂತೋಷವಾಯಿತು. ಈ ನನ್ನೆದೆ ಕೋಗಿಲೆಯ ಈ ಹಾಡು ಭವ್ಯಶ್ರೀಗೆ ಸಾಧಾರಣ ಬಹಳ ಹಿಂದಿನ ಗೀತೆ. ಇದು ಯಾವ ಫಿಲ್ಮ್ ಇದ್ದು ಗೊತ್ತುಂಟಮ್ಮ? ಒಲವು ಗೆಲುವು. ಕರೆಕ್ಟ್. ಒಲವು ಗೆಲುವು ಎಂಬುದು 1977 ಆ ಹೊಸ್ತಿಲಲ್ಲಿ ಭಾರಿ ಸದ್ದು ಮಾಡಿದ ಒಂದು ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ. ಹಾಗೂ ಇದನ್ನು ಹಾಡಿದವರು ಎಸ್ ಜಾನಕಿ, GK ವೆಂಕಟೇಶ್, ಅತ್ಯುತ್ತಮ ಗಾಯಕರು ಇದನ್ನು ಹಾಡಿದ್ದಾರೆ. ನೀವು ಹಾಡುವಾಗ ಬಹಳ ಒಂದು ಮಧುರವಾಗಿ ಹಾಡ್ತೀರಿ. ನಿಮ್ಮ ಪ್ರಸ್ತುತಿಪಡಿಸುವ ರೀತಿ ಅದ್ಭುತವಾಗಿದೆ. ಭಾವನೆಗಳು ಎದ್ದು ಕಾಣ್ತವೆ ಅದರಲ್ಲಿ ಹಾಡುವಾಗ. ದೇವರು ನಿಮಗೆ ಆಶೀರ್ವಾದ ಕೊಡ್ಲಿ ಅಂತ ಬೇಡ್ತೇನೆ. ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಫಾದರ್. ಇದೀಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ನಿಮ್ಮ ಅನಿಸಿಕೆಗಾಗಿ. ತಾಯಿಗೆ ಇಷ್ಟವಾದಂತಹ ವಸ್ತುಗಳನ್ನು ಉಳಿದಂಥವರು ಅರ್ಪಣೆ ಮಾಡಿದರೆ, ತಾಯಿಗೆ ಇಷ್ಟವಾದಂತಹ ಸಂಗೀತ ರಸವನ್ನು, ಅಂದರೆ ಹಾಡುಗಾರಿಕೆ ಸಂಗೀತ ರಸವನ್ನು ಭವ್ಯ ನೀವು ನಿಮ್ಮ ತಾಯಿಗೋಸ್ಕರ ಅರ್ಪಣೆ ಮಾಡಿದಿರಿ. ಇದು ಬಹಳಷ್ಟು ಸಂತೋಷ ಕೊಟ್ಟಿತು. ಜೊತೆಗೆ ಒಂದು ಅದ್ಭುತವಾದಂತಹ ಗೀತೆ ಇದು. ತುಂಬ ಕಠಿಣ ಇದೆ, ಅಷ್ಟು ಸುಲಭದ ಮಾತಲ್ಲ. ತುಂಬ ಅಧ್ಯಯನ ಬೇಕಾಗ್ತದೆ ಇಂಥ ಗೀತೆಗಳನ್ನೆಲ್ಲ ಹಾಡುವಾಗ. ಆದರೆ ಎಷ್ಟು ಸರಾಗವಾಗಿ ಅಂತಂದರೆ, ಅಮ್ಮನಿಗೆ ಇಷ್ಟ ಎಂಬುದಾಗಿ ಅರ್ಥೈಸಿಕೊಂಡು ಅದನ್ನು ಸಂಪೂರ್ಣವಾಗಿ ಅಮ್ಮನಿಗೆ ಕೊಟ್ಟಿದ್ರಿ. ಹಾಗಾಗಿ ಈ ಒಂದು ರೌಂಡಿಗೆ ಬಹಳಷ್ಟು ಒಂದು ಗೌರವನು ಕೂಡ ಈ ಒಂದು ಗೀತೆ ತಂದುಕೊಟ್ಟಿತು. ಜೊತೆಗೆ ನಾ ಬಲ್ಲೆ, ನೀವು ಸಣ್ಣ ಪುಟ್ಟ ಮಕ್ಕಳಿರುವಾಗ ಎಲ್ಲ ದೇವಸ್ಥಾನಗಳಲ್ಲಿ ಹಾಡ್ತಾ ಮಕ್ಕಳನ್ನು ಕೂರಿಸ್ಕೊಳ್ಳುತ್ತಾ ಆ ಒಂದು ಒಳ್ಳೆ ಸಂಸ್ಕಾರವನ್ನು ಕೊಟ್ಟರೆ ಅದನ್ನು ಮಕ್ಕಳು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಗೀತದ ಪಯಣ ಅವರಿಗೆ ದೊಡ್ಡ ಗೌರವವನ್ನು ತಂದುಕೊಡ್ಲಿ ಅಂತ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಇಬ್ಬರು ತೀರ್ಪುಗಾರರಿಗೆ ನಿಮ್ಮ ಹಾಡು ಬಹಳಷ್ಟು ಖುಷಿಯಾಗಿದೆ. ನೀವೊಂದು ಈ ಒಂದು ಸ್ಪರ್ಧೆಯಲ್ಲಿ ಡೆಡಿಕೇಶನ್ ರೌಂಡಲ್ಲಿ ನಿಮ್ಮ ತಾಯಿಗೆ ಹಾಡನ್ನು ಡೆಡಿಕೇಶನ್ ಮಾಡಬೇಕಂತ ಯಾಕೆ ಅಂದ್ಕೊಂಡ್ರಿ? ಅಂದರೆ ಅವರಿಗೆ ಆ ಸಾಂಗ್ ಇಷ್ಟ ಇತ್ತು, ಮತ್ತು ನನಗೆ ಆಡಿಷನಲ್ಲೇ ಅದು ಹಾಡು ಅಂತ ಹೇಳಿದರು ಅಮ್ಮ. ಸೊ ಮತ್ತು ಲಾಸ್ಟ್ ರೌಂಡಲ್ಲಿ ಸಹ ಮಧುರ ಗೀತೆಯಲ್ಲಿ ನನ್ನ ಎದಕ್ಕೆ ಹೋಗಿಲೇ ಬರುತ್ತಲ್ಲ, ಆವಾಗೂ ಹೇಳಿದರು. ಸೊ ಅದರಲ್ಲಿ ಇದು ನೆಕ್ಸ್ಟ್ ಎಲ್ಲಾದರೂ ಹಾಡ್ಲಿಕ್ಕೆ ಚಾನ್ಸ್ ಇದ್ದರೆ ಅದನ್ನು ಹಾಡು ಅಂತ ಹೇಳಿದರು. ಸೊ ಆಗ ಇಂಚರವೇ ಹಾಡಿದ್ದು. ಬಹಳ ಚೆನ್ನಾಗಿ ಹಾಡಿದ್ರಿ ಭವ್ಯಶ್ರೀ ಅವರೇ. ರುಕ್ಮಿಣಿ ಮೇಡಮ್, ನೀವು ಬಂದದ್ದು ನಮಗೆ ಬಹಳ ಸಂತೋಷವಾಯಿತು. ಇದೀಗ ನಮ್ಮ ದೈಜ್ವರ್ಲ್ಡ್ ವಾಹಿನಿಯ ಪರವಾಗಿ ನಿಮಗೊಂದು ಕಿರು ಸ್ಮರಣಿಕೆಯನ್ನು ನೀಡಬೇಕಂತ ಅಂದ್ಕೊಂಡಿದ್ದೇವೆ. ದೈಜ್ವರ್ಲ್ಡ್ ಉಡುಪಿಯ ವಾಹಿನಿಯ ಮುಖ್ಯಸ್ಥರಾದ ಕೆವಿನ್ ರವರು ದಯವಿಟ್ಟು ಮುಂದೆ ಬಂದು ರುಕ್ಮಿಣಿ ಮೇಡಮ್ ರವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೇಡಮ್, ಈ ಕೊನೆಯದಾಗಿ ಒಂದು ಮಾತು ಹೇಳಬೇಕಾದ್ರೆ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಿದೆ ಸರ್. ಮತ್ತು ನಮಗೆ ಇಬ್ಬರು ಹುಡುಗಿಯರಾದ್ರಿಂದ ನಮಗೆ ಕ್ಲಾಸಿಕಲ್ ಬಗ್ಗೆ ತುಂಬ ಒಲವು.
ನಿಮ್ಮ ಪ್ರೋತ್ಸಾಹದಿಂದ ಮಕ್ಕಳು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಬಹುಶಃ ಅವರಿಗೆ ಒಳ್ಳೆಯ ಸಂಗೀತದ ಉಜ್ವಲ ಭವಿಷ್ಯವಿದೆ. ಅವರ ಬಾಳು ಹಸನಾಗಲಿ ಮತ್ತು ಈ ಸ್ಪರ್ಧೆಯಲ್ಲಿ ಎಲ್ಲ ಒಳಿತೆ ಆಗಲಿ ಅಂತ ಹಾರೈಸ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಅರ್ಪಣಾ ಸ್ವರಸಾಗರ ಸುತ್ತಿನ ಈ ಸಂಚಿಕೆಯ ಮತ್ತು ಈ ಸುತ್ತಿನ ಕೊನೆಯ ಸ್ಪರ್ಧಾಳು ಸಂದೀಪ್ ನಮ್ಮೊಡನೆ ಇದ್ದಾರೆ. ಸಂದೀಪ್ ರೇ, ದಯವಿಟ್ಟು ಬನ್ನಿ. ಸಂದೀಪ್ ರೇ, ನಮಸ್ತೆ ಸರ್. ಇದು ಡೆಡಿಕೇಶನ್ ರೌಂಡ್ ಅಥವಾ ಅರ್ಪಣಾ ಸ್ವರಸಾಗರ. ಯಾರಿಗಾದರೂ ಹಾಡನ್ನು ಡೆಡಿಕೇಟ್ ಮಾಡಬೇಕು. ನಿಮ್ಮ ಈ ಹಾಡನ್ನು ಯಾರಿಗೆ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀರಿ? ನಾನು ತಾಯಿಗೆ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅವರ ಪರವಾಗಿ ತಂದೆ ಕೂಡ ಬಂದಿದೆ. ಅವರು ಬಂದಿಲ್ಲ, ಅಮ್ಮ ಬಂದಿಲ್ಲ. ಸೊ ನಿಮ್ಮ ತಾಯಿಗೆ ನೀವು ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೀರಿ. ಆದರೆ ನಿಮ್ಮ ತಂದೆಯವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಹೆಸರು ಸಾಧುರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಧುರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ದೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನೀವು ಯಾವ ಹಾಡನ್ನು ನಿಮ್ಮ ತಾಯಿಗಾಗಿ ಮತ್ತು ತಂದೆಗಾಗಿ ಹಾಡಲಿಕ್ಕೆ ಇಷ್ಟಪಡ್ತೀರಿ? ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ದತ್ತ ಮೂವಿಯಿಂದ. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ ಎನ್ನುವ ಒಂದು ಮಧುರವಾದ ಗೀತೆಯನ್ನು ಸಂದೀಪ್ ರವರು ಇದೀಗ ನಮಗಾಗಿ ಹಾಡ್ತಾರೆ. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ, ಸಾವಿರ ದೇವರಿಗೂ ಮಿಗಿಲು ನೀನಮ್ಮ. ಕನಸಿನ ಕಣ್ಗಳ ತುಂಬಿದ ತಾಯಿ, ಮಮತೆಯ ಜೋಗುಳ ಮರೇನು ತಾಯಿ. ಕಣ್ಣಿಗೆ ಕಾಣಿಸುವ ದೈವವು ನೀನ
ಜೋಗುಳ ಮರೆಯೇನು ತಾಯಿ. ಸಾಲದು ಅಮ್ಮನ ಪ್ರೀತಿಸಲು, ಕೋಟಿ ಜನುಮ ಸಾಲದು ಋಣವ ತೀರಿಸಲು. ಗುಡಿಯು ಗೋಪುರ ವೃತವನೇ ಮವು ಏತಕ್ಕೆ ಬೇಕು, ಹೆತ್ತ ತಾಯಿಯ ಸೇವೆ ಮಾಡುವ ಭಾಗ್ಯವೇ ಸಾಕು. ಅಮ್ಮನೇ ನಿಜ ದೈವ, ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ. ಕನಸಿನ ಕಣ್ಗಳ ತುಂಬಿದ ತಾಯಿ, ಮಮತೆಯ ಜೋಗುಳ ಮರೆಯೇನು ತಾಯಿ. ಸಂದೀಪ್ ರವರೇ, ಬಹಳ ಚೆನ್ನಾಗಿ ಹಾಡಿದ್ರಿ, ಬಹಳಷ್ಟು ಉತ್ತಮವಾಗಿತ್ತು. ನಿಮ್ಮ ತಂದೆಯವರು ಕೂಡ ನಮ್ಮೊಡನಿದ್ದಾರೆ, ದಯವಿಟ್ಟು ಬನ್ನಿ ಸರ್. ಸಾಧು ಸರ್, ನಮಸ್ಕಾರ. ನಿಮ್ಮ ಮಗ ಬಹಳ ಚೆನ್ನಾಗಿ ಹಾಡಿದ್ದಾನೆ, ಹಾಡನ್ನು ನಿಮ್ಗೆ ಮತ್ತು ನಿಮ್ಮ ಪತ್ನಿಗೆ ಸಮರ್ಪಿಸಿದ್ದಾನೆ. ನಿಮಗೆ ಏನನ್ನಿಸ್ತಾ ಇದೆ? ಸಣ್ಣಿದ್ದಾಗ ಒಂದು 5 ವರ್ಷದಿಂದ ಹಿಂದೆನೇ ಶುರು ಮಾಡಿದ್ದಾನೆ ಅವನು. ತುಂಬ ಹಾಡು ಎಲ್ಲ ಹಾಡೋದು, ಮನೆಯಲ್ಲಿ ಬರೀ ಹಾಡೋದು, ಮತ್ತು ಸಣ್ಣ ಸಣ್ಣ ಆರ್ಕೆಸ್ಟ್ರಿಗೆಲ್ಲ ಹೋಗಿ ಅದನ್ನೆಲ್ಲ ಹಾಡ್ತಾ ಇದ್ದವ. ಈಗಲೂ ಅಷ್ಟೇ, ತುಂಬ ಅಂದರೆ ತುಂಬ ಹಾಡ್ತಾ ಇದ್ದಾನೆ ಅವನು. ಕೆಲಸ ಬಿಟ್ಟು ಬಂದು 5 ಗಂಟೆ ನಂತರ 10 ಗಂಟೆ ತನಕ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ ಮನೆಯಲ್ಲಿ. ನಿಮಗೆ ಬಹಳ ಸಂತೋಷವಿದೆ? ಭಾಳ ಖುಷಿ ಆಯ್ತು ಸರ್. ಅದು ಅವನು ಹಾಡುದು ನಮಗೆ ತುಂಬ ಖುಷಿ. ಇವತ್ತು ಈ ಮಟ್ಟಕ್ಕೆ ಬಂದು ಈ ಒಂದು ಸ್ಪರ್ಧೆಯಲ್ಲಿ ಈ ಹಂತಕ್ಕೆ ಬಂದಿದ್ದಾನೆ, ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ ಸರ್. ಸಂದೀಪ್ ರವರೇ, ನಿಮಗೆ ಹೇಗೆ ಅನಿಸ್ತಾ ಇದೆ? ಅದೇ ಫಸ್ಟ್ ಟೈಮ್ ನಾನು ಕಾಂಪಿಟೇಷನ್ಗೆಲ್ಲ ಫಸ್ಟ್ ಟೈಮ್ ಕರ್ಕೊಂಬರಿದ್ದು ತಂದೆನ. ಸೊ ಅಮ್ಮನ ಕರ್ಕೊಬರ್ಬೇಕಂತ ಆಸೆ ಇದ್ದಿತ್ತು, ಸೊ ಅವ್ರಿಗೆ ಬರ್ಲಿಕ್ಕಾಗಿಲ್ಲ. ಸೊ ತಂದೆನ ಕರ್ಕೊಂಬಂದಿದ್ದೀನಿ, ತುಂಬ ಖುಷಿ ಆಗ್ತಿದೆ ಈ ಸಾಂಗ್. ನೀವು ಹಾಡಿದ್ದು ನಮಗೆಲ್ಲರಿಗೂ ಇಷ್ಟ ಆಯಿತು. ನಮ್ಮ ತೀರ್ಪುಗಾರರು ಈ ಒಂದು ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಯಶವಂತ್ ಸರ್, ನಿಮ್ಮ ಅನಿಸಿಕೆಗಾಗಿ. ಸಾಧುವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಬಂದಿದ್ದು ತುಂಬ ಖುಷಿ ಕೊಟ್ಟಿದೆ. ಹೌದು ಸರ್, ನಾವು ಇದು ಬರುವುದೇ ಫಸ್ಟ್ ಟೈಮ್ ಸರ್. ಇದು ನೋಡಿ, ನಿಮ್ಮ ಮಗನ ಮೂಲಕವಾಗಿ ಈ ಒಂದು ದೊಡ್ಡ ವೇದಿಕೆ ಮೇಲೆ ನೀವು ಬಂದಿದ್ದೀರಿ, ಸಾವಿರಾರು ಜನ ನೋಡ್ತಾ ಇದ್ದಾರೆ. ಹೌದು ಸರ್. ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ಸಾಧುವರೇ? ಕೂಲಿ ಕೆಲಸ ಮಾಡ್ತಾ ಇದೀವಿ ಸರ್ ನಾವು ಮನೆಯಲ್ಲಿ. ಓಕೆ. ಹಳ್ಳಿ ಕೆಲಸ, ತೋಟದ ಕೆಲಸಕ್ಕೆಲ್ಲ ತೋಟ ಕೆಲಸ ಹೋಗ್ತಿರ್ತಾರೆ. ಹೌದು, ಅದೇ ಮಾಡೋದು, ಬೇರೆ ಯಾವುದಿಲ್ಲ ಸರ್ ನಾವು. ಆಗ್ಲಿ. ಆದ್ರೆ ನಿಮ್ಮ ಮಗನನ್ನು ಗುರುತಿಸುವಂತ ಕೈಂಕರ್ಯ ನಮ್ಮ ಡೈಜಿ ವರ್ಡ್ ಮಾಡಿದೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಹಾಡುವಂತ ಒಬ್ಬ ಒಳ್ಳೆ ಗಾಯಕ. ನಾವು ಹಿಂದಿನ ಎಲ್ಲ ರೌಂಡಲ್ಲೂ ಕೂಡ ಹೇಳ್ತಾ ಇದ್ದೇವೆ. ಜೊತೆಗೆ ಯಾವುದೇ ತರಬೇತಿನ ಪಡೆಯದೆ ಕೇವಲ ಕೇಳಿ ಅದರ ಸಂಗೀತದ ಅಂಶಗಳನ್ನು ಮುಂದಿಟ್ಟುಕೊಂಡು ಹಾಡುವಂತಹ ಒಬ್ಬ ಪ್ರಬಲ ಸ್ಪರ್ಧಿ ಅಂತಲೇ ಹೇಳ್ಬೋದು ನಮ್ಮ ಡೈಜೋಡ್ ಸ್ವರ ಸಾಗರದಲ್ಲಿ. ಜೊತೆಗೆ ನಿಮ್ಮ ಪ್ರೋತ್ಸಾಹ ಅದು ಹೇಗೆ ಇರಲಿ ಯಜಮಾನ್ರೆ, ಬಟ್ ಹೃದಯ ಮಾತ್ರ ಬಹಳಷ್ಟು ವಿಶಾಲವಾಗಿದೆ, ಒಳ್ಳೆ ಮನಸ್ಸಿದೆ, ಜೊತೆಗೆ ಮುಗ್ಧತೆ ಇದೆ, ನಾನು ಸಾಧನೆ ಮಾಡಬೇಕು ಅಂತ ಛಲ ಇದೆ. ಹಾಗಾಗಿ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವತ್ತು ವಿಶೇಷವಾಗಿ ಅರ್ಪಣಾ ಸ್ವರ ಸಾಗರದಲ್ಲಿ ತಾಯಿಗೋಸ್ಕರವಾಗಿ ಡೆಡಿಕೇಟ್ ಮಾಡಿದ್ರು. ಆದರೆ ತಾಯಿಯ ಹೆಸರೇಳಿ ತಂದೆಯವರ ಉಪಸ್ಥಿತಿಯಲ್ಲಿ ಅದನ್ನ ಪ್ರಸ್ತುತಪಡಿಸಿದ್ರು. ಇದು ಬಹಳಷ್ಟು ಸಂತೋಷವಾಗಿದೆ. ಹೀಗೆ ಅವರ ಕನಸುಗಳೆಲ್ಲ ಅಂದ್ರೆ ಪರಿಪೂರ್ಣವಾಗ್ಲಿ, ದೇವರು ಅನುಗ್ರಹಿಸ್ಲಿ ಅಂತ ನಾನು ಬೇಡ್ಕೊಳ್ತೇನೆ. ಸಂದೀಪ್, ತುಂಬಾ ಚೆನ್ನಾಗಿ ಹಾಡಿದ್ರೆ ಸಂದೀಪ್. ಇದೇ ರೀತಿಯಾಗಿ ಮುಂದುವರಿಯಿರಿ. ಯಾವುದೇ ಕಾರಣಕ್ಕೂ ಸ್ಪರ್ಧೆ ಅಂತ ಬಂದಾಗ 1 ಗಂಟೆ ಪ್ರಾಕ್ಟೀಸ್ ಎನ್ನುವಂಥದ್ದು 2 ಗಂಟೆ ಆಗಬೇಕು. ಓಕೆ, ಅದೇ ಒಂದು ದೊಡ್ಡ ಸಾಧನೆ ಅದು, ಆಯ್ತಾ? ಯಾಕೆಂದ್ರೆ ಕಲ್ತವರೆಲ್ಲ ಒಳ್ಳೆ ಸಿಂಗರ್ ಅಲ್ಲ, ಹಾಗಂತ ಸಿಂಗರ್ ಇರೋರೆಲ್ಲ ಕಲ್ತಿರೋರು ಅಂತ ಅಲ್ಲ. ಆದ್ರೆ ಅಲ್ಲಿರತಕ್ಕಂಥದ್ದು ನಾವು ಮಾಡುವ ಕೆಲಸ ಏನಿದೆ ಅಲ್ಲಿ ಶ್ರದ್ಧೆ ಮತ್ತು ಭಕ್ತಿ
ಜೊತೆಗೆ ನಿಮ್ಮ ಶ್ರುತಿ ಪರಿಶುದ್ಧವಾಗಿದೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಇದೀಗ ಧರ್ಮಗುರುಗಳಾದ ಫಾದರ್ ಸುನಿಲ್ ಡಿ ಸಿಲ್ವರ್ ಅವರು. ಸಾಧು ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮನ್ನು ನೋಡಿ, ನಿಮ್ಮ ಮುಗ್ಧತೆ ನೋಡಿ ಬಹಳ ಸಂತೋಷವಾಯ್ತು ಸರ್. ಇಲ್ಲಿ ಈ ಹಾಡನ್ನು ಅವರ ತಾಯಿಗೋಸ್ಕರ, ಬೇಬಿಗೋಸ್ಕರ ಅವರು ಅರ್ಪಣೆ ಮಾಡಿದ್ದಾರೆ. ಅವರಿಗೂ ನಮಸ್ತೆ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಈಗ ತಾನೇ ನಾನು ಕೇಳಿದ ಹಾಗೆ ಎಲ್ಲೂ ತರಬೇತಿ ಪಡದೆ ನೀನೇ ಬೆವರು ಸುರಿಸಿ ಶ್ರಮಪಟ್ಟ ಉತ್ತಮ ಗಾಯಕ ಅಂತ ನಾನು ನಿನಗೆ ಬಿಂಬಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹಾಡುವ ರೀತಿ, ಪ್ರಸ್ತುತಪಡಿಸುವ ರೀತಿ ಒಳ್ಳೆದಿದೆ, ಇಂಪಾದ ಧ್ವನಿ. ಪ್ರತ್ಯೇಕವಾಗಿ ನನಗೆ ನಿಮ್ಮ ಶ್ರುತಿ ತುಂಬ ಇಷ್ಟ ಆಯಿತು. ಶ್ರುತಿ. ಹೌದು, ನಿಮ್ಮ ಸಂಗೀತ ಪಯಣ ಮುಂದೆ ಸಾಗಲಿ ಅಂತ ಆಶಿಸ್ತೇನೆ. ನಿಮಗೆ ಇಬ್ಬರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಫಾದರ್. ಸಂದೀಪ್ ರವರೇ, ನಿಮ್ಮ ಹಾಡು ಇಬ್ಬರು ತೀರ್ಪುಗಾರರಿಗೆ ಮನ ಮುಟ್ಟಿದೆ, ಅವರಿಗೆ ಬಹಳಷ್ಟು ಸಂತೋಷವಾಗಿದೆ. ನಿಮ್ಮ ತಂದೆಯವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ದೈಜಿವರ್ಲ್ಡ್ ವಾಹಿನಿಯ ಪರವಾಗಿ ಒಂದು ಕಿರು ಸ್ಮರಣಿಕೆಯನ್ನು ನೀಡಬೇಕಾಗಿ ದೈಜಿವರ್ಲ್ಡ್ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸಂದೀಪ್ ರವರೇ, ಯಾವುದೇ ಒಂದು ತರಬೇತಿ ಪಡೆಯೋದು ಕೂಡ ನೀವು ಇಷ್ಟೊಂದು ಅದ್ಭುತವಾಗಿ ಹಾಡ್ತೀರಂದರೆ ನಿಮ್ಮ ಸಂಗೀತದ ಭವಿಷ್ಯ ಬಹಳಷ್ಟು ಉತ್ತಮವಾಗಿದೆ. ನಿಮಗೆ ಈ ಸ್ಪರ್ಧೆಯಲ್ಲಿ ಮತ್ತು ನಿಮ್ಮ ಸಂಗೀತದ ಮುಂದಿನ ಜೀವನದಲ್ಲಿ ಸದಾ ಯಶಸ್ಸು ಸಿಗಲಿ, ನಿಮಗೆ ಒಳ್ಳೆಯದೇ ಆಗಲಿ ಅಂತ ದೈಜಿವರ್ಲ್ಡ್ ವಾಹಿನಿ ಪರವಾಗಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅರ್ಪಣಾ ಸ್ವರಸಾಗರದ ಈ ಸಂಚಿಕೆ ಮತ್ತು ಈ ಸುತ್ತು ಇಲ್ಲಿಗೆ ಮುಗಿದಿದೆ. ಇಲ್ಲಿ 3 ಜನ ಸ್ಪರ್ಧಾಳುಗಳು ಇಂದು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಬನ್ನಿ. ಇಂದು ಬಹಳ ಉತ್ತಮವಾಗಿ ಹಾಡಿದ 3 ಜನ ಸ್ಪರ್ಧಾಳುಗಳು ನಮ್ಮೊಡನೆ ಇದ್ದಾರೆ. ಈ ಒಂದು ಸ್ಪರ್ಧೆಯ ಬಗ್ಗೆ, ಈ ಸ್ಪರ್ಧಾಳುಗಳ ಬಗ್ಗೆ ಇದೀಗ ಯಶವಂತ್ ಸರ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಂತೋಷ್ ಅವರು, ಭವ್ಯಶ್ರೀ ಅವರು ಹಾಗೂ ಸಂದೀಪ್. ಸಂತೋಷ್ ಅವರೇ, ಹೇಗನ್ನಿಸ್ತು ಈ ರೌಂಡ್ ನಿಮಗೆ? ಸ್ಪೆಷಲಿ ನಾನು ಹೊರಗಿಂದ ಸಹ ಕೇಳ್ತಿದ್ದೆ, ಎಲ್ಲರೂ ಚೆನ್ನಾಗಿ ಹಾಡ್ತಿದ್ದಾರೆ, ತುಂಬ ಖುಷಿ ಆಯಿತು ಸರ್. ಓಕೆ, ಭವ್ಯಶ್ರೀ? ತುಂಬ ಖುಷಿ ಆಯ್ತು ಸರ್, ಅಮ್ಮನಿಗೋಸ್ಕರ ಹಾಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಸಂದೀಪ್? ಫಸ್ಟ್ ಟೈಮ್ ನಾನು ತಂದೆನ ಕರ್ಕೊಂಬಂದು ಹಾಡ್ತಿದ್ದೀನಿ, ಸೊ ಅದೇ ನನಗೆ ಖುಷಿ ಆಗ್ತಿದೆ. ಹಾಗೆ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು. ಸರಿ, ಈಗ ನಿಮ್ಮ 3 ಹಾಡುಗಾರಿಕೆಯನ್ನು ನಾನು ಗಮನಿಸಿಕೊಂಡು ಬಹಳಷ್ಟು ಸುಶ್ರಾವ್ಯ ಹಾಡಿದ್ದೀರಿ, ಜೊತೆಗೆ ಅರ್ಥಪೂರ್ಣವಾಗಿ ಹಾಡಿದ್ದೀರಿ, ಜೊತೆಗೆ ಅರ್ಪಣೆಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನೀವು ಈ ಗೀತೆಗಳನ್ನು ಹಾಡಿದ್ದೀರಿ. ಹಾಗಾಗಿ ನಿಮ್ಮ 3ರನ್ನು ನೇರವಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಅಭಿನಂದನೆಗಳು 3ರಿಗೂ ಕೂಡ. ವಿಶೇಷ ಅಭಿನಂದನೆಗಳು. ಈ ಸುತ್ತಿನಿಂದ 3 ಜನರು ಕೂಡ ನೀವು ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿದ್ದೀರಿ. ಬಹಳಷ್ಟು ಸಂತೋಷವಾಯಿತು. ನಿಮಗೆಲ್ಲರಿಗೂ ಶುಭವಾಗಲಿ. ಅರ್ಪಣಾ ಸ್ವರಸಾಗರದ ಈ ಸುತ್ತಿನ ಎಲ್ಲ ಸಂಚಿಕೆಗಳು ಮುಗಿದಿವೆ. ಇದೀಗ ಗಾಯಕರಲ್ಲಿ ಯಾರು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತೀರ್ಪುಗಾರರನ್ನೇ ಕೇಳೋಣ. ಈ ಸುತ್ತಿನ ತೀರ್ಪುಗಾರರಾದ ಯಶವಂತ್ ಎಂ ಜಿ ಅವರು ಹಾಗೂ ಫಾದರ್ ಸುನಿಲ್ ಡಿಸುಲರ್ ಅವರು ಮುಂದೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯಶವಂತ್ ಸರ್ ಮತ್ತು ಫಾದರ್ ಸುನಿಲ್ ಡಿಸುಲರ್ ಅವರೇ, ಈ ಒಂದು ಸಂಚಿಕೆಯ ಎಲ್ಲ ಸುತ್ತುಗಳನ್ನು ನೀವು ವೀಕ್ಷಿಸಿದ್ದೀರಿ. ಈ ಒಂದು ಸ್ಪರ್ಧೆಯ ಬಗ್ಗೆ, ಈ ಒಂದು ಸುತ್ತಿನ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಫಾದರ್, ಮೊದಲು ನಿಮ್ಮ ಅನಿಸಿಕೆಗಳು. ದೈಜಿವರ್ಲ್ಡ್ ಸ್ವರಸಾಗರ ಪ್ರಸ್ತುತಪಡಿಸಿದ ಈ ಒಂದು ಸ್ಪರ್ಧೆ ಯಶಸ್ಸು ಅಂತ ಹೇಳ್ತೇನೆ. ಯಾಕೆಂದರೆ ಇವತ್ತು ನಾನು ನೋಡಿದೆ, ಎಷ್ಟೋ ಹಳ್ಳಿಯ ಗ್ರಾಮದಲ್ಲಿರುವ ಕೂಲಿ ಕಾರ್ಮಿಕರ ಅವರ ಮಕ್ಕಳು ಬಂದು ಇಷ್ಟು ಒಂದು ಅತ್ಯುತ್ತಮ ಹಾಡನ್ನು ಹಾಡ್ತಾರೆ, ಎಷ್ಟು ಒಂದು ಲವಲವಿಕೆಯಿಂದ ಹಾಡ್ತಾರೆ. ಅವರಿಗೆ ಒಂದು ಚಿಕ್ಕಂದಿನಿಂದ ಒಂದು ಬೆನ್ನು ತಟ್ಟಿ ಯಾರಾದರೂ ಕಳಿಸಿದರೆ ಎಲ್ಲೂ ತಲುಪ್ತಾರ ಎಂಬ ಒಂದು ಅನಿಸಿಕೆ ನನ್ನ ಒಳಗೆ ಖಂಡಿತ ಅನಿಸಿತು. ಆದಿತ್ಯವಾರದ ದಿವಸ ನಮಗೆ ತುಂಬ ಕೆಲಸಗಳು ಇದ್ದರೂ ಇವತ್ತು ಈ ಸ್ಟುಡಿಯೋಗೆ ಬಂದು ಇಲ್ಲಿ ತೀರ್ಪುದಾರರಾಗಿ ಕೂತ್ಕೊಳ್ಳಲು ತುಂಬ ಒಂದು ಸಂತೃಪ್ತಿ ಕೊಟ್ಟಿತ್ತು ಅಂತ ಹೇಳ್ತೇನೆ. ತುಂಬ ಸಂತೋಷವಾಯಿತು ಸರ್. ಹಾಗೆ ನಮ್ಮ ತೀರ್ಪುಗಾರರಾದ ಯಶವಂತ್ ಸರ್ ಅವರು ತಮ್ಮ ಅನಿಸಿಕೆಗಾಗಿ. ನಿಜವಾಗ್ಲೂ ತುಂಬ ಸಂತೋಷ ಕೊಟ್ಟಂತಹ ಈ ಒಂದು ಸುತ್ತು, ಏಕೆಂದರೆ ಅರ್ಪಣಾ ಸುತ್ತು ಎಂಬುದಾಗಿ ನಾವು ನಿರ್ಧಾರ ಮಾಡಿದೆವು. ಇದರಲ್ಲಿ
ತಂದೆಗೆ, ತಾಯಿಗೆ, ಸ್ನೇಹಿತರಿಗೆ, ಬಂಧು ಬಳಗ ಯಾರಿಗೆ ಬೇಕಾದರೂ ಈ ಗೀತೆಯ ಮೂಲಕವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಹಾಡುಗಾರಿಕೆಯ ಸುತ್ತು ಇದಾಗಿತ್ತು. ಇದರಲ್ಲಿ ಇವತ್ತು ಆ ಹಾಡುಗಾರರು ಹಾಡುವಾಗ ಎಷ್ಟೋ ಹಾಡುಗಾರರ ಜೊತೆಗೆ ಅವರ ಜೀವನದಲ್ಲಿ ಏನು ಕಷ್ಟ ಸುಖ ಏನಿತ್ತು ಅದರೊಳಗೆ ನಾವು ಕೂಡ ಇದ್ದೇವೇನೋ ಎನ್ನತಕ್ಕಂಥ ಭಾವನೆಯಾಯಿತು. ಅನೇಕ ಸ್ಪರ್ಧಿಗಳ ಜೊತೆಗೆ ಅವರ ಬಾಹುಕತೆಯೊಳಗೆ ನಾವು ಕೂಡ ಬಾಹುಕರಾದೆವು. ನಿಜವಾಗ್ಲೂ ತುಂಬ ಸಂತೋಷ ಕೊಟ್ಟಿತ್ತು. ಆಮೇಲೆ ಅನೇಕ ಪೋಷಕರನ್ನು ನೋಡುವಂಥ ಸೌಭಾಗ್ಯ ನಮ್ಮ ಜೊತೆ ಆಯಿತು. ಯಾಕೆಂದರೆ ಒಬ್ಬ ಗಾಯಕರ ಹಿಂಬದಿ ತುಂಬ ಶ್ರಮಿಕರಿದ್ದಾರೆ. ಆ ಶ್ರಮಿಕರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆಗೆ ಬಂದರು, ಚೆನ್ನಾಗಿ ಮಾತನಾಡಿದರು, ಶುಭವನ್ನು ಹಾರೈಸಿದ್ರು, ಮಕ್ಕಳ ಭವಿಷ್ಯಕ್ಕೆ ಇಡೀ ನಮ್ಮ ಚಾನಲ್ಗೆ ಒಂದು ಒಳ್ಳೆ ಆಶೀರ್ವಾದವನ್ನು ಕೂಡ ಮಾಡಿದರು. ಹಾಗಾಗಿ ತುಂಬ ಸಂತೋಷ ಕೊಟ್ಟಿತ್ತು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ರೌಂಡ್ನಲ್ಲಿ ಮುಖ್ಯ ತೀರ್ಪುಗಾರಿಕೆಯ ಸ್ಥಾನವನ್ನು ಅಲಂಕರಿಸಿ ನಮಗೆ ಎಲ್ಲ ಸ್ಪರ್ಧಿಗಳಿಗೆ, ಇಡೀ ನಮ್ಮ ಪರಿವಾರಕ್ಕೆ, ಡೈಜಿ ವರ್ಲ್ಡ್ನಲ್ಲಿ ಯಾರೆಲ್ಲ ಶ್ರಮವನ್ನು ವಹಿಸಿ ಹಗಲಿರುಳು ದುಡಿತಾ ಇದ್ದಾರೋ ಎಲ್ರಿಗೂ ಕೂಡ ಶುಭವನ್ನು ಹಾರಿಸಿದಂಥವರು ಗೌರವಾನ್ವಿತ ಪೂಜ್ಯರಾದಂತಹ ಫಾದರ್ ಅವರ ಉಪಸ್ಥಿತಿ. ಸಂತೈಸಿದಂತಹ ಕೈಗಳು, ಹರಸಿದಂಥ ಕೈಗಳು, ಆಶೀರ್ವಾದಿಸಿದಂಥ ಮನೋಭಾವನೆ, ಜೊತೆಗೆ ಸಂಗೀತದ ಬಗ್ಗೆ ಇರತಕ್ಕಂಥ ಅತ್ಯಮೂಲ್ಯವಾದಂತಹ ಒಂದು ಪ್ರೀತಿ, ಅದನ್ನು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಆಶಯಿಸಿದ್ದಾರೆ. ಹಾಗ ಅವರ ಜೊತೆ ನಾವು ಇವತ್ತು ಕುಳಿತುಕೊಂಡು ನಾವು ತೀರ್ಪನ್ನು ನೀಡಿರುವಂಥದ್ದು ವಿಶೇಷ ಗೌರವಕ್ಕೆ ಪಾತ್ರವಾಗಿದೆ. ಹಾಗಾಗಿ ಅವರ ಆಶೀರ್ವಾದ ಸದಾ ಇರಲಿ ಅಂತ ನಾನು ಶಿರಬಾಗಿ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇನೆ. ಜೊತೆಗೆ ಇಡೀ ನಮ್ಮ ಡೈಜಿ ವರ್ಲ್ಡ್ನ ಎಲ್ಲ ಏನು ತಂತ್ರಜ್ಞಾನ ಇರಬಹುದು ಅಥವಾ ಇನ್ನಿತರ ಎಲ್ಲ ಪ್ರಾಕಾರದ ಯಾರು ದುಡಿತಾ ಇದ್ದಾರೋ ಎಲ್ಲರೂ ಕೂಡ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಥ್ಯಾಂಕ್ ಯು ಸರ್. 19 ಜನ ಸ್ಪರ್ಧಾಳುಗಳು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಇದರಲ್ಲಿ ಯಾರು ಮುಂದಿನ ಹಂತಕ್ಕೆ ತೇರ್ಗಡೆ ಆಗ್ತಾರೆ ಮತ್ತು ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ದಯವಿಟ್ಟು ತಿಳಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಿಜವಾಗಲೂ ಪ್ರತಿ ಸುತ್ತಿನಲ್ಲಿಯೂ ಕೂಡ ಇಷ್ಟು ಜನ ಎಲಿಮಿನೇಷನ್ ಆಗಲೇಬೇಕಾಗ್ತದೆ, ಇದು ನಮ್ಮ ರೂಲ್ಸ್ ಆಗಿದೆ. ಆದರೆ ಈ ಬಾರಿ ಏನು ಮಾಡಿದ್ದೇವೆ ಅಂತಂದರೆ, ಸಮರ್ಪಣಾ ಮನೋಭಾವನೆ ಅಂದರೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು, ಆ ಒಂದು ವಿಷಯವನ್ನು ಆಧರಿಸಿಕೊಂಡು 19 ಜನ ಗಾಯಕಿಯರನ್ನೂ ಕೂಡ ನೇರವಾಗಿ ಮುಂದಿನ ಹಂತಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ಹಾಗಾಗಿ ಎಲಿಮಿನೇಷನ್ ರೌಂಡ್ ಮುಂದಿನ ಹಂತದಲ್ಲಿ ಇರ್ತದೆ, ಈ ಹಂತದಲ್ಲಿ ಇರುವುದಿಲ್ಲ. ಎಲ್ಲ ಸ್ಪರ್ಧಾಳುಗಳಿಗೂ ಶುಭ ಸುದ್ದಿ. ಎಲ್ಲ 19 ಜನ ಸ್ಪರ್ಧಾಳುಗಳನ್ನು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸಲಾಗಿದೆ. ಎಲ್ಲ ಸ್ಪರ್ಧಾಳುಗಳಿಗೂ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸಿದ ಖ್ಯಾತ ಗಾಯಕರು, ಸಂಗೀತ ನಿರ್ದೇಶಕರು ಆದ ಯಶವಂತ್ MG ಸರ್ ಅವರಿಗೆ ಡೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ತೀರ್ಪುಗಾರರು, ಸಂಗೀತ ತಜ್ಞ, ಸಂಗೀತ ಪ್ರೇಮಿ, ಹಲವಾರು ಮಕ್ಕಳಿಗೆ ಸಂಗೀತವನ್ನು ಹೇಳಿಕೊಡುತ್ತಿರುವ ರೆವರೆಂಡ್ ಫಾದರ್ ಸುನಿಲ್ ಡಿಸಿಲ್ವಾ, ಇವರಿಗೂ ಕೂಡ ಡೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ಇಂದು ಡೈಜಿ ವರ್ಲ್ಡ್ ಸ್ವರಸಾಗರದ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸಿದ ಇಬ್ಬರು ತೀರ್ಪುಗಾರರಿಗೆ ಗೌರವ ಸ್ಮರಣಿಕೆಯನ್ನು ನೀಡುವಂತೆ ಡೈಜಿ ವರ್ಲ್ಡ್ ವಾಹಿನಿಯ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಡೈಜಿ ವರ್ಲ್ಡ್ ಸ್ವರಸಾಗರದ ಅರ್ಪಣಾ ಸ್ವರಸಾಗರ ಸುತ್ತು ಇಲ್ಲಿಗೆ ಮುಗಿದಿದೆ. ಈ ಒಂದು ಸುತ್ತಿನ ನಂತರ ಮುಂದೆ ಇನ್ನೂ ವಿಶೇಷ ಸುತ್ತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7. ಡೈಜಿ ವರ್ಲ್ಡ್ ಸ್ವರಸಾಗರ, ಡೈಜಿ ವರ್ಲ್ಡ್ ಸ್ವರಸಾಗರ. ಇದು ಪ್ರತಿಭೆಗಳ ಗಾನ ಗೋಪುರ, ಹೊಮ್ಮಿ ಬರಲಿದೆ ಹಾಡಿನ ಇಂಚರ. ಡೈಜಿ ವರ್ಲ್ಡ್ ಸ್ವರಸಾಗರ, ಡೈಜಿ ವರ್ಲ್ಡ್ ಸ್ವರಸಾಗರ.